ಮೈತ್ರಿ ಪಕ್ಷಗಳ ಸುದ್ದಿಗೋಷ್ಠಿಗೆ ಕಾಂಗ್ರೆಸ್ ಕೌಂಟರ್ ಅನ್ನು ಕೊಡ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ರಮೇಶ್ ಬಾಬು ಗುಡುಗಿದ್ದಾರೆ. ನಿಮ್ಮ ಮಗ ಎಂಜಿ ರೋಡ್ನಲ್ಲಿ ಮಾಡಿದ ಗಲಾಟೆ ಇನ್ನೂ ನಾವು ಮರ್ತಿಲ್ಲ. ನೀವು ಈಗ ವಿಜಯೇಂದ್ರ ಅಶೋಕ್ ಪಕ್ಕದಲ್ಲಿ ಕುಳಿತುಕೊಂಡು ಮಾತಾಡ್ತೀರಿ. ರಾಜ್ಕುಮಾರ್ ಮೃತಪಟ್ಟಾಗ ನಿರೀಕ್ಷೆ ಮೀರಿ ಜನ ಬಂದಿದ್ರು. ಅಂದು ನೀವು ಮಾಡಿದ ಲೋಪ ದುರಂತಕ್ಕೆ ಕಾರಣ ಆಯಿತು. ಕರ್ನಾಟಕದಲ್ಲಿ ಮೊದಲ ಕಾಲ್ತುಳಿತ ಆಗಿದ್ದು ನಿಮ್ಮ ಕಾಲದಲ್ಲಿ. ಸಾತ್ನೂರ್ನಲ್ಲಿ ಡಿಕೆ ಕುಟುಂಬದ ವಿರುದ್ಧ ನಿಮ್ಮ ಸೋಲಾಗಿತ್ತು. ಸತತ ಸೋಲಿನಿಂದ ನೀವು ನಿಮ್ಮ ಕುಟುಂಬ ಕಂಗೆಟ್ಬಿಟ್ಟಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ರಮೇಶ್ ಬಾಬು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ 2,000 ಜನರ ಸಾವು ಆಗಿದೆ. ಕಾಲ್ತುಳಿತದಲ್ಲಿಯೇ ಸುಮಾರು 2,000 ಜನರ ಸಾವಾಗಿದೆ. ಮೊದಲು ಮೋದಿ, ಅಮಿತ್ ಶಾ ಮತ್ತು ಯೋಗಿ ರಾಜೀನಾಮೆಯನ್ನ ಕೊಡಬೇಕು. ಅವರ ರಾಜೀನಾಮೆಯನ್ನ ನೀವು ಕೇಳಿ. ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ರಮೇಶ್ ಬಾಬು. ವಿಜಯೇಂದ್ರ ಅವರು ಕೂತಿದ್ರು. ನಾನು ಬಹಳ ಸ್ಪಷ್ಟವಾಗಿ ಬಿಜೆಪಿ ನಾಯಕರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆದ ನಂತರ 11 ವರ್ಷಗಳಲ್ಲಿ ಕಾಲ್ತುಳಿತದ ಪ್ರಕರಣಗಳಲ್ಲಿ, ಈ ದೇಶದಲ್ಲಿ ನಡೆದಿರ್ತಕ್ಕಂಥ ವಿವಿಧ ಕಾಲ್ತುಳಿತದ ಪ್ರಕರಣಗಳಲ್ಲಿ ಸುಮಾರು 2,000 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದ ನಾಯಕರ ರಾಜೀನಾಮೆ ಕೇಳೋದಕ್ಕೆ ಮುಂಚೆ ಈ 2,000 ಜನರ ಪ್ರಾಣಹಾನಿಗೆ ಸಂಬಂಧಪಟ್ಟಂತೆ ನಿಮ್ಮ ನರೇಂದ್ರ ಮೋದಿರವರಿರ್ಬೋದು, ನಿಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿರ್ಬೋದು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಇರ್ಬೋದು, ವಿವಿಧ ರಾಜ್ಯದ ಜನರುಗಳಿರ್ಬೋದು, ಆ ರಾಜ್ಯಗಳಲ್ಲಿ ನಿಮ್ಮದೇ ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರ ರಾಜೀನಾಮೆಯನ್ನು ಮೊದಲು ಕೇಳಿ. ವಿಜಯೇಂದ್ರರವರಿಗೆ, ಆರ್ ಅಶೋಕ್ರವರಿಗೆ ನೈತಿಕತೆ ಇದ್ದರೆ ಇದನ್ನು ಮೊದಲು ಮಾಡಿ. ಅದರ ಜೊತೆಗೆ ವಿಶೇಷವಾಗಿ ಮಣಿಪುರದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಗಲಭೆಗಳು ಇವತ್ತು ನಡೀತಾ ಇದೆ. ಅಲ್ಲಾಗಿರ್ತಕ್ಕಂಥ ಮತ್ತು ಆಗ್ತಾ ಇರ್ತಕ್ಕಂಥ ಹತ್ಯೆಗಳಿಗೆ ಯಾರು ಹೊಣೆ? ಇಲ್ಲಿ ಆಕ್ಸಿಡೆಂಟಲ್ ಸಾವುಗಳು ಬೇರೆ, ಆಕಸ್ಮಿಕವಾಗಿ ಆಗ್ತಕ್ಕಂಥ ಸಾವುಗಳು ಬೇರೆ, ಕೊಲೆಗಳು ಬೇರೆ. ವಿಜಯೇಂದ್ರರವರು ಕೂತಿದ್ರು. ನಾನು ಭಾಳ ಸ್ಪಷ್ಟವಾಗಿ ಬಿಜೆಪಿ ನಾಯಕರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆದ ನಂತರ 11 ವರ್ಷಗಳಲ್ಲಿ ಕಾಲ್ತುಳಿತದ ಪ್ರಕರಣಗಳಲ್ಲಿ, ಈ ದೇಶದಲ್ಲಿ ನಡೆದಿರ್ತಕ್ಕಂಥ ವಿವಿಧ ಕಾಲ್ತುಳಿತದಲ್ಲೇ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಎಳ್ಕೊಂಬರೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ನೋಡಿದೆ ನಾನು. ಅಲ್ಲಿ ಸಿದ್ದರಾಮಯ್ಯನವರ ಮಗನ ಹೆಸರನ್ನು ತೊಗೊಂಬರ್ತಾರೆ. ಮಾಧ್ಯಮದವ್ರು ಕೇಳಿದ್ರೆ ನೀವೇ ಊಹೆ ಮಾಡಿ ಅಂತ ಹೇಳ್ತಾರೆ. ಪಾಪ ಇವ್ರ ಮಗ ಎಮ್ ಜಿ ರೋಡಲ್ಲಿ ಹೋಟ್ಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಮಧ್ಯರಾತ್ರಿನಲ್ಲಿ ಜನ ಮರ್ತಿದ್ದಾರೆ ಅಂತೇಳಿ ಅವ್ರಿಗೆ ಭಾವನೆ ಇರ್ಬೋದು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿ ಹೆಸರನ್ನು ಬಳಸ್ಕೋತಾರೆ. ಅರೆ, ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಕುಮಾರ್ ಅವರ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಏನು ಅಂತೇಳಿ ರಾಜ್ಯ ಕಂಡಿದೆ, ರಾಜ್ಯದ ದೇಶದ ಜನ ನೋಡಿದ್ದಾರೆ. ಆವತ್ತು ನೀವು ಮಾಡೋಂಥ ಪಲಾಯನವಾದ ಏನಿತ್ತು, ಆವತ್ತು ಗೋಲಿಬಾರ್ ಆಯ್ತಲ್ಲ, ಇವತ್ತಿನಗೂ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಸಾರ್ವಜನಿಕವಾಗಿ ಜನರ ಕ್ಷಮೆಯನ್ನು ಕೇಳಿದ್ದೀರಾ? ಆವತ್ತು ಲಾಠಿ ಚಾರ್ಜ್ ಆಯ್ತಲ್ಲ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಯ್ತಲ್ಲ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಇವತ್ತು ಸನ್ಮಾನ್ಯ ಆರ್ ಅಶೋಕ್ನ ಒಂದು ಕಡೆ ಕೂರಿಸ್ಕೊಂಡು, ಸನ್ಮಾನ್ಯ ವಿಜಯೇಂದ್ರರವನ್ನ ಒಂದು ಕಡೆ ಕೂರಿಸ್ಕೊಂಡು ಪಾಪ ಭಾಳ ದೀರ್ಘವಾಗಿ ಮಾತಾಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ. ಯಾಕೆಂದರೆ ಹಿತಶತ್ರುಗಳನ್ನ ಆ ಕಡೆ ಕೂರಿಸ್ಕೊಂಡಿದ್ದೀರಾ. ಹಾಗಾಗಿ ನಿಮಗೆ ರಾಜಕೀಯ ಒಳ್ಳೆಯದಾಗಲಿ. ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಹೆಚ್ಚು ಜನಸಂಖ್ಯೆ ಬಂದಾಗ ನೀವು ಆಡಳಿತ ವೈಫಲ್ಯವನ್ನು ಒಪ್ಕೊಂಡ್ರೆ ನೀವು. ಅದಕ್ಕೆ ಮುಂಚೆ ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಯಾಗಿ ಯಾವುದೇ ಲೋಪಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅದರ